ತಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ಅಂತ ಪೋಷಕರು ಆ ವಸತಿ ಶಾಲೆಗೆ ಕಳಿಸ್ತಾ ಇದ್ರು. ಆದರೆ ಅದೇ ವಸತಿ ಶಾಲೆಯಲ್ಲಿ ಶಿಕ್ಷಕರು ಸಿಬ್ಬಂದಿ ಮಾಡಬಾರದ ಕೆಲಸ ಮಾಡ್ತಾ ಇದ್ದಾರೆ. ದೇವರ ಸ್ಥಾನದಲ್ಲಿರುವಂತ ಮಕ್ಕಳ ಕೈಯಲ್ಲಿ ಹೀನ ಕೆಲಸ ಮಾಡಿಸ್ತಾ ಇರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಟಿವಿ9 ಯಾವಾಗ ಸುದ್ದಿ ಪ್ರಸಾರ ಮಾಡ್ತೋ ತಪ್ಪು ಮಾಡಿದವರ ತಲೆದಂಡ ಆಗ್ತಾ ಇದೆ. ವಸತಿ ಶಾಲಾ ಮಕ್ಕಳಿಂದ ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸುವಂತ ಅದರಲ್ಲಿ ಗ್ಲಾಸು ಅದೆಲ್ಲ ಇರಿಸಿದ್ರು. ಒಂದೊಂದು ದೃಶ್ಯಗಳನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ. ಒಂದೊಂದು ಘಟನೆಯನ್ನ ಗಮನಿಸಿದ್ರೆ ಎದೆಯಲ್ಲಿ ಕಿಚ್ಚು ಹೊತ್ತುತ್ತೆ. ಪಾಪ ಭವಿಷ್ಯದ ಕನಸನ್ನ ಕಟ್ಕೊಂಡು ಬಂದಿದ್ದ ಮುಗ್ಧ ಮಕ್ಕಳ ಕೈಯಲ್ಲಿ ಸಮಾಜ ತಿದ್ದಬೇಕಾಗಿದ್ದ ಶಿಕ್ಷಕರು ಅದೆಂತಹ ಕೆಲಸ ಮಾಡಿಸಿದ್ದಾರೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುವಳ್ಳಿಯಲ್ಲಿ ಇರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂತಹ ಘಟನೆ. ಮೊರಾರ್ಜಿ ಶಾಲೆಯಲ್ಲಿನ ಶಿಕ್ಷಕರೇ ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆ. ಇದು ಶೌಚಗುಂಡಿ ಸ್ವಚ್ಛತೆಯ ಕಥೆ ಆದ್ರೆ ಮತ್ತೊಂದು ವಿಷಯ ಪೋಷಕರ ಕಣ್ಣು ಕೆಂಪಗಾಗಿಸಿದೆ. ಟಿವಿ9 ವರದಿ ಇಂಪ್ಯಾಕ್ಟ್. ಶೌಚಗುಂಡಿ ಸ್ವಚ್ಛಗೊಳಿಸಿದ್ದ ಸಿಬ್ಬಂದಿ ಅಮಾನತು. ಮಕ್ಕಳಿಗೆ ಕಿರುಕುಳ ಆರೋಪ. ವಸತಿ ಶಾಲೆಯ ಪ್ರಾಂಶುಪಾಲೆಗೂ ತಲೆದಂಡ. ಪ್ರಾಂಶುಪಾಲೆ ಸೇರಿದಂತೆ 4ರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮೊರಾರ್ಜಿ ಶಾಲೆಯಲ್ಲಿನ ಕರ್ಮಕಾಂಡದ ಬಗ್ಗೆ ಟಿವಿ9 ಎಳೆ ಎಳೆಯಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾಗುತ್ತಿದ್ದಾಗಲೇ ಟಿವಿ9 ಜೊತೆ ಮೊದಲು ಮಾತನಾಡಿದ HC ಮಹದೇವಪ್ಪ ಪ್ರಾಂಶುಪಾಲೆ ಹಾಗೂ ಶಿಕ್ಷಕರನ್ನ ಅಮಾನತು ಮಾಡುವ ಬಗ್ಗೆ ಹೇಳಿದ್ರು. ಕೂಡಲೇ ಪ್ರಿನ್ಸಿಪಾಲ್, ವಾರ್ಡನ್ ಮತ್ತು ಗ್ರೂಪ್ ಡಿ ಅವರು ಮೇನ್ ಆಗಿ ಆ ಮಕ್ಕಳನ್ನ ಕ್ಲೀನ್ ಮಾಡಕ್ಕೆ ಬಳಸಿದ್ರು ಅಂತ ಒಂದು ಓರಲ್ ಆಗಿ ಹೇಳಿದ್ಮೇಲೆ ಅವ್ರ ಅಷ್ಟನ್ನು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಅಧಿಕೃತವಾಗಿ ಆದೇಶದ ಪ್ರತಿ ಹೊರಡಿಸಿದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್, ಪ್ರಾಂಶುಪಾಲೆ ಭಾರತಮ್ಮ, ವಾರ್ಡನ್ ಮಂಜುನಾಥ್, ಶಿಕ್ಷಕ ಮುನಿರಾಜು ಅಮಾನತು ಮಾಡಿದ್ರೆ ಹೊರಗುತ್ತಿಗೆ ಶಿಕ್ಷಕ ಅಭಿಷೇಕ್ನನ್ನ ಕೆಲಸದಿಂದಲೇ ವಜಾ ಮಾಡಿ ಆದೇಶಿಸಿದ್ದಾರೆ. ಈ ಒಂದು ಶಾಲೆಯ ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತೆ ವಾರ್ಡನ್ ಮೇಲ್ವಿಚಾರಕರು ಮತ್ತೆ ಕ್ರಾಫ್ಟ್ ಟೀಚರ್ ಅಂತ ಡ್ರಾಯಿಂಗ್ ಟೀಚರ್ ಅಂತಕ್ಕಂಥದ್ದು ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಉಳಿದಂತೆ ಗೆಸ್ಟ್ ಟೀಚರ್ಸ್ ಇದ್ದಾರೆ 3 ಜನ. ಕೆಲಸದಿಂದನೂ ತೆಗಿತೀವಿ ಮತ್ತೆ ಅವ್ರ ಮೇಲೆ FIR ಮಾಡಿಸ್ತೀನಿ. ಈಗಾಗಲೇ ಮುಗಿದೋಗಿರತಕ್ಕಂಥ ಕೆಲಸ ಈಗ ನಾನು ಅದನ್ನ ಕೆಲಸನ ಮಾಡಿಸ್ತೀನಿ. ಇತ್ತ ಟಿವಿ9 ವರದಿ ಬೆನ್ನಲ್ಲೇ ವಸತಿ ಶಾಲೆಗೆ ನ್ಯಾಯಾಧೀಶರಾದ ಸುನಿಲ್ ಕುಮಾರ್ ಭೇಟಿ ನೀಡಿದ್ರು. ಮಕ್ಕಳ ಜೊತೆ ಪ್ರತ್ಯೇಕ ಮಾತನಾಡಿದ ನ್ಯಾಯಾಧೀಶರು ವಸತಿ ಶಾಲೆಯ ಅಡುಗೆ ಕೋಣೆ, ಮಕ್ಕಳ ವಾಸ್ತವ್ಯ ಕೊಠಡಿ ಸೇರಿದಂತೆ ಎಲ್ಲಾ ಕಡೆ ಪರಿಶೀಲನೆ ಮಾಡಿದ್ರು. ವಸತಿ ಶಾಲೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಪೋಷಕರು ಶಾಲೆಯತ್ತ ಓಡೋಡಿ ಬಂದ್ರು. ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಪೋಷಕರಿಗೆ ಹೇಳದಂತೆ ಮಕ್ಕಳಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ರು. ಮೊಟ್ಟೆ ಕೊಟ್ಟಿದ್ರಂತೆ ಮೊನ್ನೆ. ಮೊಟ್ಟೆನಲ್ಲಿ ಬರೀ ಎಲ್ಲ ಹುಳು ಅದು ಇದು ಗಲೀಜಾಗಿ ಮೊಟ್ಟೆನ ತಿಂದು ಕೆಲವರೆಲ್ಲನೂ ಹಾಸ್ಪಿಟ್ಲ್ಗೆ ವಾಂತಿ ಮಾಡಿಕೊಂಡು ಬೇದಿ ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ಅಡ್ಮಿಟ್ ಆಗಿರೋರು ಸಾಕಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಇಲ್ಲಿ ಹುಡುಗರು ಹೇಳಿದರು. ನಾವು ಈ ಸ್ಕೂಲ್ ಹತ್ರ ಬಂದಾಗ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಹದಗೆಟ್ಟಿದೆ, ಅದರಿಂದನೂ ನೀವು ಕಾನೂನು ರೀತಿ ಕ್ರಮ ತಗೊಂಡು ಅದನ್ನ ಸರಿಪಡಿಸಿ. ಅದೇನೇ ಹೇಳಿ ಮಕ್ಕಳನ್ನ ತಿದ್ದಿ ಸಮಾಜದಲ್ಲಿ ಒಂದೊಳ್ಳೆ ಪ್ರಜೆಯನ್ನಾಗಿ ಮಾಡುವ ಶಿಕ್ಷಕರೇ ಇಂತಹ ನೀಚ ಕೆಲಸ ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮಲ ಎತ್ತುವ ಪದ್ಧತಿ ತೊಲಗಿ ಇದರ ವಿರುದ್ಧ ಕಾನೂನುಗಳೇ ಬಂದಿದ್ರು ಇಲ್ಲಿ ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿದ್ದೇ ದುರಂತ. ರಾಜೇಂದ್ರ ಸಿಂಹ, ಟಿವಿ9, ಕೋಲಾರ. ಇದು ಆ ವಸತಿ ಶಾಲೆ ಮಕ್ಕಳನ್ನ ಬಳಸ್ಕೊಂಡು ಶೌಚಗುಂಡಿ ಕ್ಲೀನ್ ಮಾಡಿಸಿರುವಂತಹ ಕಥೆ ಆದ್ರೆ ವಸತಿ ಶಾಲೆಯಲ್ಲಿ ಕೇಳಿಬಂದಿರುವಂತಹ ಮತ್ತೊಂದು ಆರೋಪ ಇದು ಪೋಷಕರನ್ನ ಕೂಡ ದಂಗುಬಡಿಸಿದೆ. ಇದಕ್ಕಿಂತ ಹೀನ ಕೃತ್ಯ ಅದು. ಶಾಲೆಯಲ್ಲಿ ಹೆಣ್ಮಕ್ಳು ಬಟ್ಟೆ ಬದಲಿಸುವ ವೇಳೆ ಫೋಟೋ ಹಾಗೆ ವಿಡಿಯೋ ತೆಗೆದಿರುವ ಬಗ್ಗೆ ಆರೋಪಗಳು ಕೇಳಿಬರ್ತಾ ಇದೆ. ಹೆಣ್ಮಕ್ಳ ಫೋಟೋ ಎಲ್ಲ ಹೊರಗಡೆ ಬಂದಿದೆ ಅಂತೆ. ದೀಪ ಎತ್ಕೊಂಡು ಇದ್ದಾಳೆ, ಫೋಟೋ ಎಲ್ಲ ಹಿಡಿದಿದ್ದಾರೆ. ನಂದು ವಿಡಿಯೋ ಆಗೈತೆ. ಬಟ್ಟೆ ಚೇಂಜ್ ಮಾಡೋ ಫೋಟೋ ಹಿಡಿದು ಎಲ್ಲ CDPS ಅವ್ರಿಗೆ ಫೋಟೋ ಹೋಗಿದ್ಯಂತೆ. ಇಲ್ಲಿ ಸ್ಕೂಲ್ ನಡೆಸ್ತಾ ಇದಾರೆ, ಬೇರೆ ಏನಾದರೂ ವ್ಯವಹಾರ ನಡೆಸ್ತಾ ಇದ್ದಾರೆ. ಕೋಲಾರದ ಯಲುವಳ್ಳಿಯಲ್ಲಿರುವ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗುಂಡಿ ಕ್ಲೀನ್ ಮಾಡಿದ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಅಷ್ಟೇ ಗಂಭೀರವಾಗಿ ಚರ್ಚೆಗೆ ಕಾರಣವಾಗಿರೋದು ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಮಾಡಿರುವ ಮತ್ತೊಂದು ಆರೋಪ.
ವಸತಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸುವಾಗ ವಿಡಿಯೋ ಮಾಡಿದ್ದಾರೆ ಅಂತ ಖುದ್ದು ವಿದ್ಯಾರ್ಥಿನಿಯೇ ಆರೋಪ ಮಾಡಿದ್ದಾಳೆ. ದೀಪ ಎತ್ಕೊಂಡು ದಳೆ ಫೋಟೋ ಎಲ್ಲ ಹಿಡ್ದಿದ್ದಾರೆ. ನಂದು ವಿಡಿಯೋ ಆಗೈತೆ. ಪ್ರಾರ್ಥನೆ ಫೋಟೋ ಹಿಡ್ಕೊಂಡಿರೋ ಫೋಟೋ ಹಿಡ್ಕೊಂಡಿರೋ ಸರ್, ದೀಪ ಎತ್ಕೊಂಡು ಸರ್, ಅದು ಫೋಟೋ ಐತೆ ಸರ್. ಮತ್ತೆ ಡ್ರೆಸ್ ಚೇಂಜ್ ಆಗ್ತದೆ ವಿಡಿಯೋ ನನ್ನ ಫೋಟೋ. ವಿದ್ಯಾರ್ಥಿನಿ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಮಾತನಾಡಿದ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು, ವಿಡಿಯೋ ಚಿತ್ರೀಕರಣದ ಬಗ್ಗೆ ಗಮನಕ್ಕೆ ಬಂದಿದೆ, ನಾನು ಕೂಡ ವಿಡಿಯೋ ನೋಡಿದ್ದೇನೆ ಅಂತ ಹೇಳಿದ್ರು. ನಾನು ನೋಡಿದೆ ಅದು ಯಾರು ಹೇಳಿದಾರೆ ಅಂತ ಹೇಳ್ಬಿಟ್ಟು ಈಗ FIR ಅಲ್ಲಿ ಅದು ಒಂದು ಪಾಯಿಂಟ್ ಬರ್ತದೆ ಸರ್. ಇದೆಯಾ ಸರ್ ವಿಡಿಯೋ? ಇದೆಯಾ ಸರ್? ಅದು ನಾನು ನೋಡಿದೆ. ಈಗ ನನಗೆ ತೋರಿಸಿದ್ರು, ನನ್ನವರೆಗೂ ನನ್ನ ಮೊಬೈಲ್ಗೆ ಏನು ಬರಲಿಲ್ಲ, ನನಗೆ ತೋರಿಸಿದ್ರು, ನೋಡಿದೆ. ಇಟ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ಥಿಂಗ್. ಅದು ಆರೋಪ ನಿಜನಾ ಏನು ಅಂತ ಸರ್? ಅದು ಆರೋಪ ನಿಜ ಅನ್ನೋದಕ್ಕೆ ನಾನೀಗ ಏನು ಹೇಳೋಕ್ಕಾಗಲ್ಲ. ಪ್ರೈಮಾ ಫೇಸಿ ನಾನು ನೋಡಿದ್ದೀನಿ, ಬಟ್ ಅದು ಯಾರು ಮಾಡಿದ್ದಾರೆ, ಈ ಥರದ್ದು ಎಷ್ಟಾಗಿದೆ, ಇನ್ನು ಈಗ ಹೇಗೆ ಮಾಡ್ತಾ ಇದ್ದಾರೆ, ಇದೇನಾದರೂ ಜಾಲಾಗಿಲ್ಲನ ಪ್ರತಿಯೊಂದು ಕೂಡ ದೇ ವಿಲ್ ಗೋಯಿಂಗ್ ಟು ಎನ್ಕ್ವೈರಿ. ಇತ್ತ ಪೋಷಕರು ಕೂಡ ಇದೇ ರೀತಿಯ ಆರೋಪ ಮಾಡ್ತಿದ್ದಾರೆ. ಹೆಣ್ಮಕ್ಳು ಬಟ್ಟೆ ಬದಲಾಯಿಸುವಾಗ ಫೋಟೋ ತೆಗೆದಿರುವ ಬಗ್ಗೆ ಮಾಹಿತಿ ಇದೆ, ಆ ಫೋಟೋಗಳೆಲ್ಲವೂ ಹೊರಗಡೆ ಬಂದಿವೆ ಅಂತ ಹೇಳ್ತಿದ್ದಾರೆ. ಹೆಣ್ಮಕ್ಳು ಫೋಟೋ ಎಲ್ಲ ಹೊರಗಡೆ ಬಂದಿದೆಯಂತೆ. ಬಟ್ಟೆ ಚೇಂಜ್ ಮಾಡೋದು, ಮತ್ತು ಅವರು ಬಟ್ಟೆ ಚೇಂಜ್ ಮಾಡೋ ಫೋಟೋ ಹಿಡಿದು ಎಲ್ಲ CDPS ಅವ್ರಿಗೆ ಫೋಟೋ ಹೋಗಿದೆಯಂತೆ. ಯಾರು ಆ ಥರ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಸರ್. ಫೋಟೋ ಎಲ್ಲ ಹಿಡಿದು ನಿನ್ನೆ CDPS ಅವ್ರು ಬಂದು ಮಕ್ಳಿಗೆ ತೋರಿಸಿದ್ರಂತೆ. ನಿನ್ನೆ ಬಂದಿದ್ರಂತೆ, ಅವರೇ ತೋರಿಸಿದ್ರಂತೆ. ಈ ಫೋಟೋ ಎಲ್ಲ ಹೆಂಗೆ ಹೊರಗಡೆ ಬರ್ತಾ ಇದೆ, ಯಾರು ಹಿಡಿತಾ ಇದ್ದಾರೆ ಇದನ್ನು? ಇಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ, ಬೇರೆ ಏನಾದರೂ ವ್ಯವಹಾರ ನಡೆಸ್ತಾ ಇದ್ದಾರೆ? ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದು ಫೋಟೋ ಹಿಡಿದು CDPS ಅವ್ರಿಗೆ ಹೋಗಿದೆ ಅಂದರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ? ಪೋಷಕರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಾಂಶುಪಾಲೆ ಭಾರತಮ್ಮ, ಇವೆಲ್ಲವೂ ಶುದ್ಧ ಸುಳ್ಳು, ಆ ರೀತಿಯಾಗಿ ಯಾವುದೇ ನಡೆದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಕೆಲವರು ಪೋಷಕರು ಹೇಳ್ತಿದ್ರು, ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದನ್ನು ಕೂಡ ಫೋಟೋಗಳು ತೆಗೆದು ಯಾರ್ಯಾರು ಕಳಿಸಿದ್ದಾರೆ ಅಂತ. ಅದೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ ಸರ್, ಅದು ಸುಳ್ಳು, ಅದು ಮಾತ್ರ ಸುಳ್ಳು. ಯಾಕೆ ಅಂತಂದರೆ ಇದು ಯಾವ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾನು 24 hours ಇಲ್ಲೇ ಇರುವಂಥವಳು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇದು ಎಲ್ಲ ಸಹ ನಡೆದಿಲ್ಲ ಸರ್. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ವಸತಿ ಶಾಲೆಯಲ್ಲಿನ ಘಟನೆ ಬಗ್ಗೆ ಪ್ರಾಂಶುಪಾಲೆ ಹಾಗೂ ಶಿಕ್ಷಕರ ನಡುವಿನ ಆಂತರಿಕ ಭಿನ್ನಮತ ಕಾರಣ ಅನ್ನೋ ಚರ್ಚೆ ಶುರುವಾಗಿದೆ. ಘಟನೆ ಸಂಬಂಧ TV9 ಜೊತೆ ಮಾತನಾಡಿದ ಪ್ರಾಂಶುಪಾಲೆ, ಶಾಲೆಯಲ್ಲಿ ಗುಂಪುಗಾರಿಕೆ ಮಾಡುತ್ತಿದ್ದೇ ಇಬ್ಬರು, ಮಾರೇಶ್ ಮುನಿಯಪ್ಪ ದುರುದ್ದೇಶದಿಂದ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರು. ಬಿಟ್ಟುಗುಂಡಿಗೆ ಇಳಿಸಿರುವಂಥದ್ದು ನಾನಲ್ಲ, ನಮ್ಮ ಟೀಚರ್ ಇಳಿಸಿ ಹಿಂದೆಯಿಂದ ನನಗೆ ಫೋಟೋ ತೆಗೆದಿದ್ದಾರೆ. ನಾನು ತಪ್ಪು ಅಂತ ಹೇಳೋಕ್ಕೆ ಹೋದಾಗ ನಾನು ಹೀಗಿದ್ದೀನೋ ಹಿಂದೆಯಿಂದ ಬಂದು ಫೋಟೋ ತೆಗೆದಿದ್ದಾರೆ. ಅದು ದುರುದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ನಾವು ಅನ್ನೋ ಒಂದು ಉದ್ದೇಶದಿಂದ ತೆಗೆದಿದ್ದಾರೆ. ಗುಂಪುಗಾರಿಕೆ ಮಾಡ್ತಿದ್ದವರು ಇಬ್ಬರೇ, ಒಬ್ಬರು ಮಾರೇಶ್ ಅಂತ, ಒಬ್ಬರು ಮುನಿಯಪ್ಪ ಚಿತ್ರಕಲಾ ಶಿಕ್ಷಕರು. ಇನ್ನು ಉಳಿದ ಎಲ್ಲ ಶಿಕ್ಷಕರನ್ನು ಕೇಳಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಿದ್ವಿ. ಈ ಚಿತ್ರಕಲಾ ಶಿಕ್ಷಕರು ಬಂದಿದ್ದೇ 5 ತಿಂಗಳ, ನಾನಿಲ್ಲಿ ಬಂದು 6 ವರ್ಷ ಆಯಿತು. 6 ವರ್ಷದಿಂದ ಯಾವುದೇ ಒಂದು ಸಣ್ಣ ಸಮಸ್ಯೆಯೂ ಇರಲಿಲ್ಲ. ಆದರೆ ಬಂದು 5 ತಿಂಗಳಲ್ಲಿ ಹೇಗೆ ಸಮಸ್ಯೆ ಉದ್ಭವ ಆಗುತ್ತೆ? ಗುಂಪುಗಾರಿಕೆ ಮಾಡೋದು ಇವರು. ನಂತರ ದುರುದ್ದೇಶಪೂರ್ವಕವಾಗಿ ವಿಡಿಯೋಗಳು ಮಾಡ್ತಾರೆ, ಸ್ಕೂಲಲ್ಲಿ ಒಳಗಡೆ ವಿಡಿಯೋಗಳು ಮಾಡ್ತಾರೆ. ನಾವು ಹೇಳಿದ್ದೀವಿ ವಿಡಿಯೋಗಳು ಮಾಡಬಾರ್ದು ಅಂತ ಹೇಳಿದ್ದೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಮತ್ತೆ ವಿಡಿಯೋ ಮಾಡಿ ಈ ರೀತಿ. ಪ್ರಾಂಶುಪಾಲೆ ನೋಡಿದ್ರೆ ಮಕ್ಕಳನ್ನ ನಾನು ಶೌಚಗುಂಡಿಗೆ ಇಳಿಸಿಲ್ಲ ಅಂತಾರೆ. ಇತ್ತ ಅಧಿಕಾರಿಗಳು ಪ್ರಾಂಶುಪಾಲೆ ಸೇರಿ 4ವರಿಗೆ ತಲೆದಂಡ ನೀಡಿದ್ದಾರೆ. ಹೀಗಾಗಿ ಈ ಬಗ್ಗೆ ಸೂಕ್ತ ತನಿಖೆ ನಡೆದು ಈ ಗೊಂದಲಕ್ಕೆ ಏನು ಕಾರಣ ಅನ್ನೋದನ್ನ ಬಯಲಿಗೆಳೆಯಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮೊರಾರ್ಜಿ ಶಾಲೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ಮಾತನಾಡಿರುವಂತಹ CM ಸಿದ್ದರಾಮಯ್ಯ, ಆ ವಿಚಾರ ನನ್ನ ಗಮನಕ್ಕೆ ಬಂದಿದೆ, ವರದಿಯನ್ನ ತರಿಸ್ಕೊಳ್ತೀನಿ, ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಸಚಿವ HC ಮಹದೇವಪ್ಪ ಮಾತನಾಡಿ, ಮಲ ಹೊರುವುದೇ ಅಪರಾಧ, ಬೇಜವಾಬ್ದಾರಿತನ ಶಿಕ್ಷಕರು ಅಂತ ಅವರು ವಿರುದ್ಧವಾಗಿ ಗುಡುಗಿದ್ದಾರೆ. ಪರಮೇಶ್ವರ್ ಮಾತನಾಡಿ, ಸಂಬಂಧಪಟ್ಟ ಶಿಕ್ಷಕರ ವಿರುದ್ಧ ಕ್ರಮ ಆಗಬೇಕು ಅಂತಾನೂ ಹೇಳಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ನನಗೆ ಗೊತ್ತಿಲ್ಲ, ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು, ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀನಿ. ನನಗೆ ಗೊತ್ತಿಲ್ಲ, ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು, ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀನಿ. ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮೋಸ್ಟ್ ಯೂಸ್ಲೆಸ್ ಫೆಲೋಸ್, ಇರ್ರೆಸ್ಪಾನ್ಸಿಬಲ್ ಫೆಲೋಸ್. ಮಕ್ಕಳನ್ನು ಆ ಥರ ಮಾಡಿ ಮಲ ಓರೋದೇ ಒಂದು ಅಪರಾಧ. ಅದು ನಮ್ಮ ಬೈ ಅನದರ್ ಇಂಡಿವಿಜುವಲ್, ಇದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅದು ನೋಡ್ತೀನಿ, ಅದ್ರ ಬಂದರೆ ಅದ್ರ ಮೇಲೆ ಕೈ ಹಾಕ್ತೀನಿ ನಾನು. ಕ್ಯಾರಿಂಗ್ ನೈಟ್ ಸಾಯಿಲ್ ಮತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಅದಕ್ಕೆಲ್ಲ ಹಿಂದೆ ನೆನ್ನೆನೇ ಸನ್ಮಾನ್ಯ ಬಸವಲಿಂಗಪ್ಪನವರು ಇದ್ದಾಗ, ದೇವರಾಜ ಅರಸು ಅವರ ಸಮಯದಲ್ಲಿ
ಅದನ್ನು ಬ್ಯಾನ್ ಮಾಡಿದರು. ಇವತ್ತು ಶಾಲೆಯಲ್ಲಿ ಮಕ್ಕಳನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಸರಿ ಇಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟ ಟೀಚರ್ಸು ಮತ್ತು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ನಮ್ಮ ಇಲಾಖೆಗೆ ಏನಾದರೂ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ಸ್ ಕೊಡೋದು ಮತ್ತೊಂದು ಮಾಡಿದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ.